ಈ ಬಿಗ್ ಬಾಸ್ ಮನೆಯಲ್ಲಿ ಈ ಧ್ರುವಂತ್ ಹೆಂಗಿರ್ತಾನಂತಲೇ ಗೊತ್ತಾಗಲ್ಲ. ಒಂದ್ಸಲ ಏನೋ ಸತ್ಯ ಹರಿಶ್ಚಂದ್ರನ್ ಥರ ಮಾತಾಡ್ತಾನೆ, ಇನ್ನೊಂದು ಸತಿ ನೋಡಿದ್ರೆ ಒಳ್ಳೆ ಕೀಳಾಗಿ ಮಾತಾಡ್ತಾನೆ. ಇವಳು ಅಶ್ವಿನಿ ಎಂಥವಳು ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. 2.0 ಅಂದ್ಬಿಟ್ಟು ನಾಟಕ ಆಡ್ತಾವಳೆ. ಇವಾಗ ಅವಳ ಬಣ್ಣ ಗೊತ್ತಾಗ್ತೈತೆ. ಅವಳ ಬಣ್ಣ ಇರೋದೇ ಅದು ಗೊತ್ತಾಗೋದೇ ಏನು ಬೇಕಾಗೇ ಇಲ್ಲ. ಆ ಮನೆಯೊಳಗಡೆ ಬಣ್ಣ ಹಚ್ಕೊಂಡು ಹೊಸ ಅವತಾರ ಆಡ್ಕೊಂಡು ನಾ 2.0 ಅಂದ್ಬಿಟ್ಟು ನಾಟಕ ಆಡ್ಕೊಂಡು ಅವಳೆ. ನಾವು ಹೇಳೋದೇ ಬೇಡ, ಅವಳೇ ಹೇಳ್ತಾವಳಲ್ಲ, ನಾನು ಚೇಂಜ್ ಆಗ್ತೀನಿ, ನಾನು ನಾಟಕ ಆಡ್ತೀನಿ ಅಂದ್ಬಿಟ್ಟು. ಅವಳ ಬಣ್ಣ ಅವಳೇ ಒಪ್ಕೊತಾವಳಲ್ಲ. ಇದು ನಂದು ಹೊಸ ನಾಟಕ 2.0 ಅಂದ್ಬಿಟ್ಟು. ಅವ್ನಿಗಿಲ್ಲಿ ಸುಮ್ಮನೆ ಇದ್ರೇನು ಇವರಿಬ್ಬರು ಮಾತಾಡ್ಕೊಳ್ಳೋದು. ಅವನ್ನ ಸುಮ್ಮನೆ ಬಿಡಬಾರ್ದು, ಅವ್ನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದ್ಬಿಟ್ಟು ಇವ್ರು ನಾಟಕ ಆಡ್ತಾವ್ರು. ಇವಾಗ ಇವರಿಬ್ಬರು ಸೇರಿ ನೆನೆ ಎಷ್ಟು ಮಾತಾಡಿದ್ರು ಗಿಲ್ಲಿ ಹತ್ರ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳೋ ಅಂಥವನಲ್ಲ ಅವನು 5-6 ಜನ ಇದ್ದಾಗಲೇ ಅವನು ಎಲ್ಲರನ್ನೂ ಆಟ ಆಡ್ಸ್ಕೊಂಡು ಬಂದವನು. ಇನ್ನು ಇವರಿಬ್ಬರು ಯಾವ ಲೆಕ್ಕ ಅವನಿಗೆ. ಇವನು ಗಿಲ್ಲಿ ಸುಮ್ಮನೆ ಇದ್ರೂ ಧ್ರುವಂತು ರೇಗ್ಸೋಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಇವನು ಗಿಲ್ಲಿ ಅವನಿಗೆ ತಿರುಗಿ ಬಿದ್ದ. ಆಮೇಲೆ ಅವನ ಕೈಯಲ್ಲಿ ತಡಿಯೋಕ್ಕಾಗದಿರ ಕರ್ಕೊಂಡೋಗಿ ಆಣೆಲ್ಲ ಇಕ್ಕಿಸ್ಕೊಳಕ್ಕೆ ಹೋದ. ನಾನು ಬಿಟ್ಬಿಡು, ನನ್ನ ತಂಟೆಗೆ ಬರಬೇಡ, ನಾನು ನಿನ್ನ ಹತ್ರ ಮಾತಾಡಲ್ಲ ಅಂದ. ಗಿಲ್ಲಿ ಸುಮ್ಮನೆ ಆದ ತಾನೇ ಅವನು. ತಿರುಗಿ ಇವರಿಬ್ಬರು ಮಾತಾಡ್ಕೊಂಡು ಗಿಲ್ಲಿನ ಹೋಗಿ ಇದು ಮಾಡೋಕ್ಕೆ ಹೋದ್ರೆ ಅವ್ನು ಕೇಳ್ತಾನ? ಗಿಲ್ಲಿ ಇದುವರೆಗೂ ಅವನು ಯಾರ ತಂಟೆಗಾದರೂ ಹೋಗೋವನ ಇಲ್ಲ. ಅವನು ಯಾರು ರೇಗಿಸ್ಕೊಂಬರ್ತಾರೋ ಅವ್ರನ್ನ ಬಿಡಲ್ಲ ಅವನು. ಇವಾಗ ಮನೆಯಲ್ಲಿ ಅಷ್ಟು ಜನ ಇದ್ದರು. ಅದರಲ್ಲಿ ಧನುಷ್ ಯಾವ ರೀತಿ ಅವನು ಹಂಗೆ ತಾನೇ ಇವನು ನಡ್ಕೊಳ್ತಾವನೆ. ಕನ್ನಡಿ ಥರ ಅವ್ರು ಯಾವ ರೀತಿ ಇರ್ತಾನೆ ಹಂಗೆ ಇವನು ಇರ್ತಾನೆ. ಅವನು ಈ ವಾರ ಯಾಕೆ ಸುಮ್ಮನೆ ಅವನೇ ಅಂದರೆ ಕ್ಯಾಪ್ಟನ್ಸಿ ಲವ್ನೇ. ಅವನ ಯೋಚನೆ ಅವನಿದು ಬೇರೆ ಇರುತ್ತೆ, ಆದ್ದರಿಂದ ಸುಮ್ಮನೆ ಅವನೇ. ಅದರಲ್ಲಿ ಇವರಿಷ್ಟು ಪ್ಲ್ಯಾನ್ ಹಾಕ್ಕೊಂಡು ಇವರಿಷ್ಟು ಮಾಡಿದ್ರೆ ಅವ್ನು ಸುಮ್ಮನೆ ಬಿಡ್ತಾನ? ಅವ್ನು ಸರಿಯಾಗಿ ಇಕ್ತಾನೆ. ನೆನ್ನೆ ಇವರಿಬ್ಬರು ಹೋಗಿ ರೇಗಿಸಿದ್ರು. ಅವನೇನು ಮಾಡ್ದೆ, ತಿರುಗಿ ಬಿದ್ದ. ಇವ್ರ ಕೈಯಲ್ಲಿ ಮೈ ಪರ್ಚ್ಕೊಂಡು ತಲೆ ಗೀಚ್ಕೊಂಡು ಹುಚ್ಚರ ಥರ ಏನು ಹಂಗೆ ಕಿರ್ಚಾಡ್ತಾರೆ ಅಶ್ವಿನಿ ಮತ್ತು ಧ್ರುವಂತು. ಇವಾಗ ಅಶ್ವಿನಿ ಧ್ರುವಂತು, ನೀನು ಕಾವ್ಯಂಗೆ ಸೇಫ್ ಮಾಡ್ತೀಯ, ಕಾವ್ಯಕ್ಕೆ ಸಹಾಯ ಮಾಡ್ತೀಯ ಅಂತ ಹೇಳ್ತಾ ಇರ್ತಾರೆ. ಹಿಂಗಿದ್ದಿದ್ರೆ ಕಾವ್ಯನೇ ರಾಣಿಯಾಗಿ ತೊಗೊಂಬೋದಾಗಿತ್ತಲ್ಲ, ಇವಳೇನಕ್ಕೆ ತೊಗೊತಾ ಇದ್ದ? ಅವನು ಸ್ಪಂದನಾಗೆ ಕೊಡಬೇಕು ಅಂತ ಅವ್ನು ನೋಡ್ದ ಆ ಟಾಸ್ಕಲ್ಲಿ. ಇವಳು ನೀನು ಯಾರಿಗೆ ಕೊಡ್ತೀಯ ಗೊತ್ತು ಬಿಡು, ನೀನು ಯಾರಿಗೆ ಕೊಡ್ತೀಯ ಧ್ರುವಂತ ಇವಳಿಬ್ರು ಹಂಗೆ ಅಂದಾಗ ಅವನೇನು ಮಾಡ್ದ, ಸ್ವಲ್ಪ ಹೊತ್ತು ಆಟ ಆಡಿಸ್ದ ಸರಿನಾ ಅಂತೇಳ್ಬಿಟ್ಟು. ಇವಾಗ ಇವಳು ಅಶ್ವಿನಿ ಧ್ರುವಂತಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾಳೆ. ಇವಾಗ ಗಿಲ್ಲಿ ಕಾವ್ಯಾಗೇನು ಸಪೋರ್ಟ್ ಮಾಡಬಾರ್ದು. ಸಪೋರ್ಟ್ ಮಾಡಿದ್ರೆ ಏನು ಅಷ್ಟು ಎಗರ್ಲಾಡ್ತಾಳೆ ಧ್ರುವಂತು ಅಶ್ವಿನಿ. ಇವಳು ಮಾತ್ರ ಧ್ರುವಂತಕ್ಕೆ ಸಪೋರ್ಟ್ ಮಾಡ್ಬೋದಾ? ಇವಳು ಹೆಂಗಂದರೆ ಈ ಯಾವಾಗ ಹೆಂಗೆರಡು ನಾಲ್ಗೆ ಇರುತ್ತೋ ಹಂಗೆ ಇವಳು ಅಶ್ವಿನಿ. ಇವಳು ಏನು ಮಾಡಿದ್ರು ಸರಿ, ಬೇರೆಯವ್ರು ಮಾಡಿದ್ರೆ ಮಾತ್ರ ಅದನ್ನು ಎತ್ತಿ ಎತ್ತಿ ತೋರಿಸ್ತಾಳೆ. ಅಷ್ಟು ಮಾತಾಡ್ತಾವಳೆ. ಗಿಲ್ಲಿ ಕ್ಯಾಪ್ಟನ್ಸಿ ಮುಗಿಲಿ, ಆಮೇಲೆ ಅವನೇನು ಅಂದ್ಬಿಟ್ಟು ಇವಳು ತೋರಿಸ್ತಾನೆ. ಇವಾಗ ಇವರಿಬ್ಬರು ಏನಾಗೈತೆ ಅಂದರೆ, ಈ ಸೈಲೆಂಟಾಗಿ ಮಲಗಿರೋ ಸಿಂಹನ ಈ ನರಿಗಳು ಹೋಗಿ ಇತ್ತೀಟೆ ಮಾಡಿ ಎಬ್ಬರಿಸ್ತೈತೆ ನೋಡು, ಹಂಗೆ ಮಾಡ್ತಾವ್ರೆ. ಸಿಂಹ ಒಂದೇ ಸಲ ಗರ್ಜಿಸಿದ್ರೆ ಏನಾಗತ್ತೆ ಹೇಳು, ಹಂಗೆ ಆಗೋದು ಇವಾಗ ಇವ್ರ ಕತೆ. ಇವಾಗ ಅವ್ನ ಕ್ಯಾಪ್ಟನ್ಸಿಯಿಂದ ಏನು ಮಾತಾಡಬಾರ್ದು, ಅದು ಹಾಳಾಗತ್ತೆ ಅಂದ್ಬಿಟ್ಟು ಅವ್ನು ಸುಮ್ಮನೆ ಅವನೇ. ಇವಾಗ ಏನು ಮಾಡೋಕ್ಕೋರು ತಪ್ಪಾಗ್ತೈತೆ. ಇವರು ಏನು ಮಾಡಿದ್ಯಾ ಅಂದ್ಬಿಟ್ಟು ಗಿಲ್ಲಿನ ಕೇಳ್ತಾಳೆ. ಇವಳು ಧ್ರುವಂತು. ಗಿಲ್ಲಿ ಏನು ಮಾಡೋನಿ ಅಂದ್ಬಿಟ್ಟು ಅವನು ಹೇಳೋದೇ ಬೇಡ, ಇಡೀ ಕರ್ನಾಟಕ ಹೇಳತ್ತೆ. ಅವನು ಕ್ಯಾಪ್ಟನ್ ಆಗಬೇಕಾಯಿತು, ಕ್ಯಾಪ್ಟನ್ ಆಗವನೇ. ಕಿಚನ್ ಚಪ್ಪಾಳೆ ಬರಬೇಕು, ಅದು ಬಂದೈತೆ. ಇವರಿಬ್ಬರು ಏನು ಮಾಡೋರೆ? ಆ ಒಂದು ರೂಮ್ ಸಿಕ್ಬಿಟ್ಟೈತೆ ಸಪ್ರೇಟಾಗಿ ಇಬ್ಬರು ಇರೋದಕ್ಕೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದಕ್ಕೆ ಇವರಿಬ್ರಿಗೆ ಅಲ್ಲಿ ಚೆನ್ನಾಗೈತೆ. ಇವತ್ತು ಕ್ಯಾಪ್ಟನ್ಸಿ ಆಟ ಆಡೋಕ್ಕೆ ಬಿಟ್ಟವ್ರೆ. ಇವನು ದೊಡ್ಡ ಕಿತ್ತೋಗಿರೋ ನ್ಯಾಯಾಧೀಶ್ವರನಲ್ಲ ಇವನು ಧ್ರುವಂತು. ಇವನು ಮಾತ್ರ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಹೋಗ್ತಾನೆ. ಅದೇ ಗಿಲ್ಲಿ ಅಂತ ಬಂದರೆ ಪಾಸು ಅಂದ್ಬಿಟ್ಟು ನಿಲ್ಲಿಸ್ತಾವನೆ. ಆ ಆಟನೂ ಕೆಡಿಸ್ತಾವನೆ ಇವನು ಕಿತ್ತೋಗಿರೋ ನ್ಯಾಯಾಧೀಶನು. ಈ ವಾರ ಎಷ್ಟು ತಪ್ಪು ಮಾಡಬೇಕೋ ಅದನ್ನು ಮೀರಿ ಇವರಿಬ್ಬರು ಮಾಡಿಬಿಟ್ಟವ್ರೆ. ನೋಡೋಣ ಸುದೀಪ್ ಸರ್ ಈ ವಾರ ಆದರೂ ಬಂದು ಅದು ಏನು ಮಾಡ್ತಾರೆ ಅಂದ್ಬಿಟ್ಟು ನೋಡೋಣ. ಮತ್ತು ಇವತ್ತಿನ ಎಪಿಸೋಡ್ ನೋಡ್ತೀನಿ, ಅದು ಏನು ಮಾಡೋರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಅಂದ್ಬಿಟ್ಟು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.